ಈ ವಿಡಿಯೋದಲ್ಲಿ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಇರುವಂತಹ ಪೂಜಾ ಹ್ಯಾಂಡಿಕ್ರಾಫ್ಟ್ ಅಲ್ಲಿ ಹ್ಯಾಂಡ್ ಮೇಡ್ ಆಗಿರುವಂತಹ ಹಿತ್ತಾಳೆ ಐಟಮ್ಸ್ ಗಳು ಬಂದಿದೆ. ಸೊ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಹ್ಯಾಂಡ್ ಕ್ರಾಫ್ಟೆಡ್ ಐಟಮ್ಸ್ ನಿಮಗೆ ಹೋಮ್ ಡೆಕೋರೇಷನ್ ಆಗಿರಬಹುದು, ಯಾರಿಗಾದ್ರೂ ಗಿಫ್ಟ್ ಕೊಡೋದಕ್ಕೆ ಯುನೀಕ್ ಆಗಿರುವಂತಹ ಪೀಸ್ ಗಳಿದೆ. ಅದರ ಜೊತೆಗೆ ದೇವರ ವಿಗ್ರಹಗಳು ಕೂಡ ಇರುತ್ತೆ. ಎಲ್ಲರ ನಿಮಗೆ 1 ಇಂಚಿನಿಂದ ಹಿಡಿದು 3-4 ಫೀಟ್ ವರೆಗೂ ವಿಗ್ರಹಗಳು ಸಿಗುತ್ತೆ. ಹಾಗೆ ಕಸ್ಟಮೈಸ್ ಮಾಡಿ ಕೂಡ ಕೊಡ್ತಾರೆ. ದೇವಸ್ಥಾನಕ್ಕಾಗಲಿ ಅಥವಾ ಮನೆ ಯೂಸ್ಗೆ ನಿಮಗೆ ಬೇಕಾಗಿರುವಂತಹ ಸೈಜ್ ಅಲ್ಲಿ ದೇವರ ವಿಗ್ರಹಗಳು ಸಿಗುತ್ತೆ. ಬಟ್ ಚಿಕ್ಕ ಸೈಜ್ ಅಲ್ಲಿ ಆಗಿದ್ರೆ ಡೈರೆಕ್ಟ್ ಆಗಿ ಹೋಗಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಚಿಕ್ಕ ಚಿಕ್ಕ ವಿಗ್ರಹಗಳ ಪ್ರೈಸ್ ಕೂಡ ಕಮ್ಮಿ ಇರುತ್ತೆ. ಕೊರಿಯರ್ ಅಲ್ಲಿ ತರಿಸ್ಕೊಂಡಾಗ ಕೊರಿಯರ್ ಚಾರ್ಜ್ ಅನ್ನೋದು ನಿಮಗೆ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇನ್ನು ನೀವೇನಾದರೂ ಜಾಸ್ತಿ ದೊಡ್ಡ ಐಟಮ್ಸ್ಗಳು ತರಿಸ್ಕೋತೀವಿ ಅಂದರೆ ಆಲ್ ಓವರ್ ಇಂಡಿಯಾ ಅಲ್ಲದೆ ಔಟ್ ಆಫ್ ಕಂಟ್ರಿ ಇದ್ರೂ ಕೂಡ ಇವರು ಶಿಪ್ಮೆಂಟ್ ಮಾಡಿಕೊಡ್ತಾರೆ. ಸೊ ಇನ್ನೂ ನಿಮ್ಗೆ ಏನಾದರೂ ಎನ್ಕ್ವೈರೀಸ್ ಇದ್ದು ಪೂಜಾ ಹ್ಯಾಂಡಿಕ್ರಾಫ್ಟ್ ಅಂತೇಳಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಕೂಡ ಅವ್ರು ಕೊಡ್ತಾರೆ. ಇನ್ನು ಡೈರೆಕ್ಟ್ ಆಗಿ ಶಾಪ್ಗೆ ವಿಸಿಟ್ ಮಾಡಬೇಕು ಅಂದರೆ ಇದು ಬೆಂಗಳೂರಿನ BVK ಅಯ್ಯಂಗಾರ್ ರೋಡಲ್ಲಿ ಇರುವಂತಹ ಹೋಟೆಲ್ ರಾಘವೇಂದ್ರ ಪ್ರಸನ್ನ ಇರುತ್ತೆ ನೋಡಿ. ರಾಘವೇಂದ್ರ ಹೋಟೆಲ್ನಿಂದ ಸ್ವಲ್ಪ ಮುಂದೆ ಬನ್ನಿ, ಅಂದರೆ ಚಿಕ್ಕಪೇಟೆ ಸರ್ಕಲ್ ಹತ್ತಿರದಲ್ಲೇ ಬಂದರೆ ನಿಮ್ಗೊಂದು ಚಿಕ್ಕದಾಗಿರುವಂತಹ ಲೇನ್ ಬರುತ್ತೆ. PS ಲೇನ್ ಸಂತೋಷ್ ಪೇಟ್ ಅಂತಾನು ಕರೀತಾರೆ. ಇಲ್ಲಿ ಮಾರುತಿ ಎಲೆಕ್ಟ್ರಿಕಲ್ ಪ್ಯಾಲೇಸ್ ಅಂತ ಹೇಳಿ ಇರುತ್ತೆ ನೋಡಿ. ಇದ್ರ ಪಕ್ಕದಲ್ಲಿರುವಂತಹ ಸಂಧಿ ಇರುತ್ತೆ. ಚಿಕ್ಕಪೇಟೆ ಸರ್ಕಲ್ ಇಂದ ಮೆಟ್ರೋ ಸೈಡಿಗೆ ಹೋಗಬೇಕಾದ್ರೆ ಇದು ಫಸ್ಟ್ ರೈಟ್ ಕೂಡ ಆಗಿರುತ್ತೆ. ನೀವು ಚಿಕ್ಕಪೇಟೆ ಸರ್ಕಲ್ ನಿಂದ ನೋಡಿದ್ರು ಕೂಡ ಇದು ನಿಮಗೆ ಕಾಣಿಸ್ತಾ ಇರುತ್ತೆ. ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇನ್ನು ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಚಿಕ್ಕಪೇಟೆ ಸರ್ಕಲ್ ಹತ್ರ ನಿಂತ್ಕೊಂಡು ಇಲ್ಲ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಂದನೂ ಕೂಡ ಇವರಿಗೆ ಕಾಲ್ ಮಾಡಿದ್ರೆ ಶಾಪ್ಗೆ ಹೇಗೆ ಬರ್ಬೇಕಂತ ಹೇಳಿ ಅವರು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾರೆ. HB ಬ್ಯಾಂಗಲ್ಸ್ ಅಂತಾನೂ ಇರುತ್ತೆ ನೋಡಿ. ಎಕ್ಸೈಟ್ ಅದರ ಅಪೋಸಿಟ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರೋ ಶಾಪ್ ಇರುತ್ತೆ. ಗೋಡೌನ್ ಇನ್ನೊಂದು ಪ್ಲೇಸ್ ಅಲ್ಲಿ ಇರುತ್ತೆ ಫ್ರೆಂಡ್ಸ್. ನಿಮ್ಗೆ ಯಾವುದೇ ಕಲೆಕ್ಷನ್ ಕ್ವಾಂಟಿಟಿ ವೈಸ್ ಬೇಕಾಗಿದ್ರು ಕೂಡ ಇವರು ಕೊಡ್ತಾರೆ. ಇವತ್ತು ವಿಡಿಯೋದಲ್ಲಿ ಇವ್ರ ಶಾಪ್ ಅಲ್ಲಿ ಸಿಗುವಂತ ಕೆಲವು ಐಟಮ್ಸ್ ಗಳು ಮಾತ್ರ ನೋಡ್ತಾ ಇದೀವಿ. ಇನ್ನು ನಿಮ್ಗೆ ಏನೇ ಕಲೆಕ್ಷನ್ ಬೇಕಾಗಿದ್ರು ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ. ನಮಸ್ತೆ, ಪೂಜಾ ಹ್ಯಾಂಡಿಕ್ರಾಫ್ಟ್ ಚಿಕ್ಕಪೇಟೆ. ಸೊ ನಿಮ್ಮ ಹತ್ರ ಏನೆಲ್ಲ ನೋಡಬಹುದು ಸರ್? ಇದು ನೋಡಿ, ಈ ತರ ಸ್ಟೋನ್ ವರ್ಕ್ ಅಲ್ಲಿ ಇದು ಸಿಗುತ್ತೆ ಬ್ರಾಸ್ ಅಲ್ಲಿ. ಇವಾಗ ತುಂಬಾ ಟ್ರೆಂಡ್ ಅಲ್ವಾ ಇದೆಲ್ಲ? ಇದೆಲ್ಲ ಚೆನ್ನಾಗಿ ಈ ತರನೇ ಇದೆ, ಪ್ಲೇನ್ ಇದೆ. ಕಸ್ಟಮರ್ ಯಾವ ರೀತಿ ಕೇಳ್ತಾ ಆ ರೀತಿ ಮಾಡ್ಕೊಡ್ತೀವಿ. ಓಕೆ, ಅದರಲ್ಲಿ ನೋಡಿ ಬುದ್ಧ, ಗಣೇಶ ಇದೆ, ಚೆನ್ನಾಗಿ ರಾಧಾಕೃಷ್ಣ, ಇದು ದತ್ತಾತ್ರೇಯ ಸ್ವಾಮಿ. ಸಣ್ಣ ಸೈಜ್ ದೊಡ್ಡ ಸೈಜ್ ಎಲ್ಲ ಸಿಗುತ್ತೆ. ಇದು ರಾಮನ್ ಸಿಂಹಾಸನ ಮೇಲೆ ಕುಳಿತಿರೋದು ಚೆನ್ನಾಗಿ ಬಂದಿದೆ. ವೆಲ್ಕಮ್ ಡಾಲ್ಸ್. ಓಕೆ, ದೀಪಲಕ್ಷ್ಮಿ, ಇದು ಶಿವ ನಿಂತಿರೋದು. ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್. ಇದು ನೋಡಿ ದೊಡ್ಡದು ಹಸು ಬರುತ್ತೆ. ಇದು ಎಷ್ಟು ಇಂಚ್ ಬರುತ್ತೆ ಸರ್ ಇದು? ಇದು ಇದೆ 2 ಅಡಿ ಎತ್ತರ. 2 ಅಡಿ ಎತ್ತರ ಬರುತ್ತೆ. 2 ಅಡಿ ಇದೆ. ದೊಡ್ಡ ಸೈಜ್ 25 kg ತೂಕ ಇದೆ. ಈ ತರ ನೋಡಿ ದೊಡ್ಡ ಸೈಜ್ ಆನೆ ಕೂಡ ಸಿಗುತ್ತೆ, ಚಿಕ್ಕದು ದೊಡ್ಡದು. ಪ್ಯೂರ್ ಬ್ರಾಸ್ ಅಲ್ಲಿ ಆನೆಗಳಿದೆ ನೋಡಿ. ವರಮಹಾಲಕ್ಷ್ಮಿ ಪೂಜೆಗೆಲ್ಲ ಇಟ್ಕೋಬಹುದು ನೀವು. ಈ ತರ ನೋಡಿ ವಾಲ್ ಮೌಂಟ್ ಇದು ಎಲ್ಲ ಇದೆ. ಟ್ರೀ ಮತ್ತೆ ಏನೇನು ಇದೆ ಫ್ಯಾನ್ಸಿ ಐಟಮ್, ಕಸ್ಟಮರ್ ಗೆ ಏನ್ ನೆಸೆಸಿಟಿ ಇರುತ್ತೆ ಕಮಲ ಬರುತ್ತೆ. ಇದರಲ್ಲಿ ಹಸು ಕರು ಇರುತ್ತೆ, ಜಿಂಕೆ ಇದೆ, ಎಲಿಫೆಂಟ್ ಇದೆ, ಎಲ್ಲ ತರ ಇದೆ. ಇದು ನೋಡಿ ನವೀನ್, ಇದು ಚೆನ್ನಾಗಿದೆ. 3 ದೀಪ ಬಂದು ಸ್ವಲ್ಪ ಹೊಸ ಡಿಸೈನ್ ಅಲ್ವಾ ಇದು? ಇದು ಹೊಸ ತರ. ಓಕೆ, ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಈ ತರ ಸ್ವಲ್ಪ ಡಿಫರೆಂಟ್ ಯೂನಿಕ್ ಆಗಿ ಚೆನ್ನಾಗಿದೆ. ಇದು ಎಲ್ಲ ಸೈಜಸ್ ಈ ತರ ಧೂಪ ಆರತಿ ಫ್ಯಾನ್ಸಿ ಆಗಿ ಈ ತರ ವಿಗ್ರಹ ಯಾವ್ದು ಬೇಕು ಅಂದ್ರೆ ಸಿಂಹ, ಹಸು ಕಾಯಿಸ್ತಮ್ಮ, ಗಿಫ್ಟ್ ಕೊಡೋಕೆ ಏನೇನೋ ಇದೆ. ಸಣ್ಣ ಪುಟ್ಟ ಐಟಮ್ ಎಲ್ಲ ಈ ತರ ಇದೆ. ಬಟ್ ಇಲ್ಲಿ ಬಂದು ನೋಡಿದ್ರೆ ತುಂಬಾ ಇದು ಚೆನ್ನಾಗಿರುತ್ತೆ. ಅವ್ರ ಕಸ್ಟಮರ್ಗೆ ಯಾವ ತರ ಬೇಕೋ ಆ ತರ ಸಿಗುತ್ತೆ ನೋಡಿ. ಗಣೇಶ ಚೇರ್ ಮೇಲೆ ಗಣೇಶ ಇದೆ, ಚೇರ್ ಮೇಲೆ ಕುಳಿತಿರೋದು. ಲಕ್ಷ್ಮಿ ಕಳಶ ಇದೆ, ಅಷ್ಟು ಲಕ್ಷ್ಮಿ ಕಳಶ ಬರುತ್ತೆ. ಕಳಶ ದೀಪ ಮತ್ತೆ ಈ ರೀತಿ. ಸೊ ಇದೆಲ್ಲ ರಿಟರ್ನ್ ಗಿಫ್ಟ್ ಗೆ ಚೆನ್ನಾಗಿರುತ್ತೆ. ಈ ತರ ನೋಡಿ ಎತ್ತಿನ ಗಾಡಿ ನೋಡಿ, ನೋಡಿ ಎಷ್ಟಿದೆ. ಇನ್ನು ಗೋಡೌನ್ ಅಲ್ಲಿ ಐಟಮ್ ತುಂಬಾ ಸಿಗುತ್ತೆ. ಓಕೆ, ಬಟ್ ಇಲ್ಲಿ ಬಂದು ನೋಡ್ಬೇಕು ಕಸ್ಟಮರ್. ವರ್ಕ್ ಅಲ್ಲಿ ರಾಧಾಕೃಷ್ಣ, ಕೃಷ್ಣ, ಗಣೇಶ ಏನೇನ್ ಬೇಕೋ ಆ ತರದ್ದು ಎಲ್ಲ ದೀಪಗಳು ಏನೇನ್ ಬೇಕೋ ಸಿಗ್ತವೆ. ಈ ತರ ಬೌಲು. ಇದು ನಟರಾಜ ಮೂರ್ತಿ ನೋಡಿ, ದೊಡ್ಡದಾಗಿದೆ. ಈ ತರ ಚಿಕ್ಕದೂ ಸಿಗುತ್ತೆ. ಈ ತರ ಏನ್ ಸೈಜ್ ಬೇಕೋ ಸಿಗುತ್ತೆ. ದೊಡ್ಡ ಸೈಜ್ ಇದೆ. ಶುಭ ಲಾಭ 2 ಬರುತ್ತೆ. ಇದು ಫಿಶ್ ಇರುತ್ತೆ ನೋಡಿ, ಚೆನ್ನಾಗಿದೆ. ಬಾಲ್ ಮೌಂಟ್ ಬಾಗಿಲು ಹತ್ರ ಆ ಕಡೆ ಹಾಕ್ಬೋದು. ಓಕೆ, ಗ್ಯಾಪ್ ಇದೆ. ಸ್ಪೆಷಲ್ ಗಣೇಶನಾ? ಗಣೇಶ ಇದೆ, ಲಕ್ಷ್ಮಿ ಇದೆ, ಸೇಮ್ ಇದೇ ತರದ್ದು. ಇದೇ ತರ ಬರುತ್ತೆ. ಪಂಚಮುಖಿ ಗಣೇಶ, ಗಣೇಶ ಹೊಸದಾಗಿ ದೊಡ್ಡದಾಗಿ ಫ್ರೇಮ್ ಗಣೇಶ ಬಂದಿತ್ತು. ಫ್ರೇಮ್ ಗಣೇಶ. ಓಕೆ, ಇದು ಆಮೇಲೆ ದೇವ್ರ ಮನೆ ಬಾಗಿಲಿಗೆ ಆ ಕಡೆ ಶುಭ ಲಾಭ ಚೆನ್ನಾಗಿದೆ. ಶುಭ ಲಾಭ ಸ್ವಸ್ತಿಕ್ ಎಲ್ಲ ಬರುತ್ತೆ. ಅದ್ರ ಮೇಲೆ ಓಂ ಸ್ವಸ್ತಿಕ್ ಬಂದಿದೆ. ಇದು ನೋಡಿ, ಇದು ಕಳಶ ಬರೀ ಶೋಪೀಸ್ ಹಾಕೋದು. ಒಂದು ಹಾರ ತರ ಬಂದಿದೆ, ಚೆನ್ನಾಗಿ ಬಂದು ಇದರಲ್ಲಿ ಗಣೇಶಂದು ಇದ್ದದ್ದು ದೀಪ ತರ ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಸಿಗುತ್ತೆ. ಯಾವ ವಿಗ್ರಹ ಬೇಕು ನೋಡಿ. ಇದು 2-2.5 ಇಂಚ್ ರಾಧಾಕೃಷ್ಣ. ಇದೇ ರೀತಿ ನೋಡಿ ಅನ್ನಪೂರ್ಣ ಇದೆ, ಹನುಮಾನ್ ಇದೆ. ಇದೆಲ್ಲ ಕೊರಿಯರ್ ಕಳಿಸ್ತೀವಿ. ಇದು ಹೇಗೆ ಸರ್? ತುಂಬಾ ಜನ ಕೇಳ್ತಾ ಇರ್ತಾರೆ ಆನ್ಲೈನ್ ಸಿಗುತ್ತಾ ಅಂತ ಹೇಳಿ. ಚಿಕ್ಕ ಐಟಮ್ ಕಳ್ಸಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಈಗ ಒಂದು 200 ರೂಪಾಯಿ ವಸ್ತು ಇರುತ್ತೆ, ಹೌದು, ಆ ಕೊರಿಯರ್ಗೆ 300 ಆಗುತ್ತೆ. ಮತ್ತೆ ಎಲ್ಲೋ ಕಳ್ದೋಗುತ್ತೆ. ಯಾವ ಜವಾಬ್ದಾರಿ? ಹೌದೌದು. ಸೊ ಇಲ್ಲಿ ಬಂದು ನೋಡಿ ತಗೊಂಡ್ರೆ ಎಲ್ಲಾ ವಿಗ್ರಹ ಸಿಗುತ್ತೆ ಅಲ್ವಾ? ಸಿಗುತ್ತೆ ನೋಡಿ, ಚಿಕ್ಕ ಚಿಕ್ಕದು ಈ ತರದ್ದು. ಈ ಕೆಲವೊಂದು
ಸೊ ತುಂಬಾ ಜನ ಕೇಳ್ತಾ ಇರ್ತೀರಾ, ಬೇರೆ ವಿಡಿಯೋ ಮಾಡಿದಾಗ್ಲೂ ಕೇಳ್ತಾ ಇರ್ತೀರಾ, ಆ ದೇವರ ವಿಗ್ರಹ ಸಿಗುತ್ತಾ, ಇದು ಸಿಗುತ್ತಾ ಅಂತ ಹೇಳಿ. ಇವ್ರ ಹತ್ರ ಎಲ್ಲ ದೇವರ ವಿಗ್ರಹಗಳು ಕೂಡ ಸಿಗುತ್ತೆ ನೋಡಿ. ಬಲ್ಕ್ ಅಲ್ಲಿ ಕ್ವಾಂಟಿಟಿ ವೈಸ್ ಬೇಕಾದ್ರೆ ಕ್ವಾಂಟಿಟಿ ಕೂಡ ಸಿಗುತ್ತೆ, ಸೈಜ್ ಕೂಡ ಸಿಗುತ್ತೆ, ಸೈಜು ಸಿಗುತ್ತೆ, ಸೈಜ್ ಕೂಡ ಸಿಗುತ್ತೆ, ಕ್ವಾಲಿಟಿ. ಅದರಲ್ಲಿ ಕಡಿಮೆದು ಈಗ ಓಕೆ ಸೇಮ್ ಈ ವಿಗ್ರಹ ಇದೆ, ಇದು ವಿಗ್ರಹ 150 ರೂಪಾಯಿ. ಓಕೆ, ಇದರಲ್ಲಿ ಸೇಮ್ ವಿಗ್ರಹ 60 ರೂಪಾಯಿಗೆ ಬರುತ್ತೆ. ಕಸ್ಟಮರ್ಗೆ ಗೊತ್ತಿರಲ್ಲ, ನೋಡಕ್ಕೆ ಎಷ್ಟೇ ಇರುತ್ತೆ, ಮೇಲೆಗಡೆ ಕೋಟೆಗೆ ಮಾತ್ರ ಇರುತ್ತೆ. ಚಾಮುಂಡೇಶ್ವರಿ ಬರುತ್ತೆ ನೋಡಿ. ಇದೆಲ್ಲ ದುರ್ಗದು. ಅದರಲ್ಲಿ ಸೈಜಸ್ ಇದೆ, ಚಿಕ್ಕದು 1 ಇಂಚಿಂದ ಹಿಡಿದು ಒಂದು 2 ಅಡಿ 3 ಅಡಿವರೆಗೂ ಸಿಗುತ್ತೆ. ಸೊ ಇವಾಗ ಬುದ್ಧ ತುಂಬಾ ಇದು ಬುದ್ಧ ಇದೆ, ಆಮೇಲೆ ಇದು ಲಾಫಿಂಗ್ ಬುದ್ಧ, ದೊಡ್ಡ ಸೈಜ್, ದೊಡ್ಡ ಸೈಜು. ಅದರಲ್ಲಿ ಚಿಕ್ಕದು ಎಲ್ಲ ತರದ್ದು ಸಿಗುತ್ತೆ. ತಗದು ಇದು ಮಾರಿಯಮ್ಮ, ಅದರಲ್ಲಿ ಕರ್ಮಾರಿ, ಅದರಲ್ಲಿ ಏನೇನ ಹೆಸರುಗಳು ಬೇರೆ ಬೇರೆ ಹೇಳ್ತವೆ ಆತರ. ಮತ್ತೆ ಇದು ಬಂದು ನಟರಾಜ. ಇದರಲ್ಲಿ ನೋಡಿ, ಇದು ಚಿಕ್ಕದು, ಇದರಲ್ಲಿ ಸೈಜಸ್ ಇದೆ ಎಲ್ಲ ತರದ್ದು. ಆಮೇಲೆ ಇದು ಅಶೋಕರು, ಕಾಮಧೇನು, ಚಿಕ್ಕ ಸೈಜ್ ನಿಂದ ದೊಡ್ಡ ಸೈಜ್ ವರೆಗೂ. ಇದು ನೋಡಿ ಈ ತರದ್ದು. ಇದು ಚಿಕ್ಕದಿಂದ ಚಿಕ್ಕವಾಗ ಏನಾಗುತ್ತೆ, ಕಸ್ಟಮರ್ಗೆ ಬಜೆಟ್ ವೈಸ್ ಸಿಕ್ಬಿಡುತ್ತೆ. ಹೌದು, ಕಮ್ಮಿಯಲ್ಲಿ ಗಿಫ್ಟ್ ಕೊಡೋಕೆ 100 ರೂಪಾಯಿ 250 ಸ್ಟಾರ್ಟ್ ಇದೆ. ರಾಘವೇಂದ್ರ ಸ್ವಾಮಿದು. ಓಕೆ, ಅದರಲ್ಲಿ ಸೈಜಸ್ ಇದೆ. ಮತ್ತೆ ಇದು ರಾಮಾಸತ್ತು, ರಾಮ್ ಪರಿವಾರ. ಇದು ಬಂದು ಕೃಷ್ಣ, ಬಾಲಕೃಷ್ಣ, ರಾಧಾಕೃಷ್ಣ. ಓಕೆ, ರಾಮನು ಇದಾನೆ ನೋಡಿ, ಚೆನ್ನಾಗಿ ಬಂದಿದೆ. ಸರಿ, ಗಿಫ್ಟ್ ಕೊಡ್ಬೋದು, ನಿಮ್ಮ ಮನೆ ಯೂಸ್ಗೂ ಪೂಜೆ ಮಾಡೋಕ್ಕಾದ್ರೂ ತಗೋಬಹುದು. ಶಿವಂದು ಕುಳಿತಿರೋದು ಸೈಜಸ್ ಸಿಗುತ್ತೆ. ಇದರಲ್ಲಿ ಇದೇ ರೀತಿ ನೋಡಿ, ಇದು ದೀಪದ ಲಕ್ಷ್ಮಿ ಚೆನ್ನಾಗಿದೆ ನೋಡಿ, ದೊಡ್ಡದು. ಅದರಲ್ಲಿ ಸೈಜಸ್ ಸಿಗುತ್ತೆ, ಚೆನ್ನಾಗಿದೆ ಪೀಸಸ್ ನೋಡಿ, ಫುಲ್. ಸೊ ಎಷ್ಟು ಪೀಸ್ ನಿಂದ ವೇಟ್ ಬರುತ್ತೆ ಸರ್? ವೇಟ್ ಅಂತಂದ್ರೆ ಇದು ವೇಟ್ ಅಂದ್ರೆ ಒಂದು 10 kg ಮೇಲೆ ಹೋದ್ರೆ ವೇಟ್ ವೈಸ್. ಅದ್ರ ಒಳಗಡೆ ಇರೋದು ಎಲ್ಲ ಹ್ಯಾಂಡ್ ಮೇಡ್ ಪೀಸ್ಗಳು ಇರ್ತವೆ, ಅದರಿಂದ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಇದೆಲ್ಲ ಪೀಸ್ ವೈಸ್ ಬರುತ್ತೆ, ಕೆಜಿ ವೈಸ್ ಬರುತ್ತೆ. ನೋಡಿ, ಇದು ಲಕ್ಷ್ಮಿ ಇದೆ, ಇದರಲ್ಲಿ ಸೇಮ್. ಇದು ನೋಡಿ ಗಣೇಶ, ಇದನ್ನು ಲಕ್ಷ್ಮಿ ಇದೆ ನೋಡಿ, ತಾವರದಲ್ಲಿ ಇದೇ ರೀತಿ ಗಣೇಶನೂ ಇದೆ. ಇಲ್ಲಿ ಗಣೇಶನ ಐಡಲ್ಸ್, ಲಕ್ಷ್ಮಿ ಐಡಲ್ಸ್. ಇದು ನೋಡಿ ಗಣೇಶ ಇದೆ, ಇದು ಲಕ್ಷ್ಮಿ, ಸರಸ್ವತಿ, ರಾಧಾಕೃಷ್ಣ ಹೊಸ ಟೈಪ್ ಬಂದಿರೋದು. ಹೊಸ ಟೈಪ್ ಇದೆ ಅಲ್ವಾ? ಓಕೆ, ಎಷ್ಟು ಕೆಜಿ ಬರ್ಬೋದು ಸರ್ ಇದು? ಇದು 30 kg ಜೋಡಿ, ಜೋಡಿಗೆ 30 kg ಬರ್ಬೋದು. 30 kg ಬರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಫೇಸ್ ಎಲ್ಲ ಪೀಸ್ ಇದೆ, ತುಂಬಾ ಚೆನ್ನಾಗಿದೆ. ಓಕೆ, ಸ್ವಲ್ಪ ಯೂನಿಕ್ ಆಗಿ ಬಂದಿದೆ. ಸ್ವಲ್ಪ ಇದು ರಾಧಾಕೃಷ್ಣ, ಮತ್ತೆ ಹಿಂದುಗಡೆ ಹಸು ಇದೆ. ಹಿಂದುಗಡೆ ಹಸು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಇದು ಪೀಠ ಬೇಕಾದ್ರೆ ತಗೋಬಹುದು, ವಿತೌಟ್ ಪೀಠ ಬೇಕಾದ್ರೆ ತಗೋಬಹುದು. ವಿತ್ ಪೀಠನು ತಗೋಬಹುದು, ವಿತೌಟ್ ಕೂಡ ತಗೋಬಹುದು. ಸೆಪರೇಟ್ ಪೀಠ ಬೇಕಾದ್ರೆ ತಗೋಬಹುದು ನೀವು. ಹನುಮಾನ್ ಬರುತ್ತೆ, ನಿಂತಿರೋದು. ಅದರಲ್ಲಿ ಸೈಜಸ್ ಸಿಗುತ್ತೆ. ಓಕೆ, ಇದು ಫ್ಯಾನ್ಸಿ ಗಣೇಶ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿದ್ದಾರೆ ನೋಡಿ. ಅದರಲ್ಲಿ ನೋಡಿ, ಇದು ಬೇರೆ ಬೇರೆ ತರ. ವೀಣೆ ಇದಕ್ಕೆ ಪೀಠ ಬೇರೆ ತರ ಇದೆ, ಅದಕ್ಕೂ ಬೇರೆ ತರ ಇದೆ. ಓಕೆ, ಲಕ್ಷ್ಮಿ ಇದು ದೊಡ್ಡ ಸೈಜು. ಇದು ಬಂದು 35 ರಿಂದ 40 ಸಾವಿರ ರೂಪಾಯಿ ಜೋಡಿ ಆಗುತ್ತೆ. 40 ಸಾವಿರವರೆಗೂ ಜೋಡಿ ಆಗುತ್ತೆ. ಓಕೆ, ಇದರಲ್ಲಿ ಸೇಮ್ ನೋಡಿ, ಇದು ರಾಧಾಕೃಷ್ಣ ಇದೆ, ಚಿಕ್ಕದು ದೊಡ್ಡದು ಎಲ್ಲ ತರ ಸೈಜಸ್ ಸಿಗುತ್ತೆ. ಎಷ್ಟು ಬೇಕಷ್ಟು ಕ್ವಾಂಟಿಟಿ ಸಿಗುತ್ತೆ ನೋಡಿ. ಮತ್ತೆ ನೋಡಿ, ಇದು ಹನುಮಾನು, ಶಿವಂದು. ಇದು ಶಿವನ್ ಇದೆ, ದೊಡ್ಡ ಸೈಜ್ ಅಲ್ಲಿ ಶಿವನ ಮೂರ್ತಿ ಎಲ್ಲ ಬರುತ್ತೆ ನೋಡಿ. ನೋಡಿ ಈ ತರ ಈ ಗಣೇಶ ಚೆನ್ನಾಗಿ ಬಂದಿದೆ ನೋಡಿ. ನೋಡಿ, ಸ್ಟೋನ್ ವರ್ಕ್ ಅಲ್ಲಿ ಆನೆಗಳು ಎಲ್ಲ ಕವರ್ ತೆಗೆದ್ರೆ ಇನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಟೈಮ್ ಇಲ್ಲ, ಇಲ್ಲಿ ರಶ್ ಇದೆ, ಬಿಜಿ ಇದೆ, ಅದರಿಂದ ನೋಡಿ. ಇದು ಎಲಿಫೆಂಟ್, ಓಕೆ, ಇದು ಬುದ್ಧ ಡಿಫ್ರೆಂಟ್ ಆಗಿ. ಇದು ರಾಧಾಕೃಷ್ಣ ಇದೆ, ದೊಡ್ಡ ಸೈಜ್, ಚಿಕ್ಕ ಸೈಜ್ ಎಲ್ಲ ತರದ ಸೈಜಸ್ ಸಿಗುತ್ತೆ. ಓಕೆ, ಮತ್ತೆ ಇದರಲ್ಲಿ ನೋಡಿ ಹಸು, ಈ ತರ ಚಿಕ್ಕದು ದೊಡ್ಡದು ಎಲ್ಲ ತರ ಸೈಜಸ್ ಸಿಗುತ್ತೆ. ಓಕೆ, ಸೊ ಇದು ಶಿವಂದು ದೊಡ್ಡ ಮೂರ್ತಿ ಇದೆ ನೋಡಿ. ಇದು ಶಿವ ಕೂಡ ದೊಡ್ಡದು ಇದೆ, ದೊಡ್ಡದು ಬರುತ್ತೆ. ಓಕೆ, ಇದರಲ್ಲಿ ಎಲಿಫೆಂಟ್, ಇದು ನೋಡಿ ಇದೆ, ಹಸು ಇದೆ, ಎಲ್ಲ ತರದ್ದು ಇದೆ ಇಲ್ಲಿ ನೋಡಿ. ಸೊ ಇದು ಹ್ಯಾಂಡ್ ಮೇಡ್ ಸಿಗುತ್ತೆ, ಹ್ಯಾಂಡ್ ಮೇಡ್. ಇದು ಫುಲ್ ಹಸುಗರು ನೋಡಿ, ಇದು ಬಂದು ಹ್ಯಾಂಡ್ ಮೇಡ್ ಬಂದಿದೆ, ನವಿಲ್ ಬಂದಿದೆ, ಇದು ಎಲ್ಲ ತರದ್ದು ದೇವರು ಬಂದಿದೆ. ಓಕೆ, ಇದು ನೋಡಿ, ಸೇಮ್ ಇದರಲ್ಲಿ ನಿಮಗೆ ದೊಡ್ಡ ಸೈಜ್ ಬೇಕಾದ್ರೆ ಇಲ್ಲಿರೋದು ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ನಿಮಗೆ. ದೊಡ್ಡದು ಬೇಕಂದ್ರೆ ಇನ್ನೂ ಒಂದಿದೆ. ಓಕೆ, ಆಂಟಿಕ್ ಗಂಟೆ ಇದೆ, ಆಂಟಿಕ್ ಬರುತ್ತಾ? ಇದರಲ್ಲಿ ಸೈಜಸ್ ಸಿಗದು ದೊಡ್ಡದು ಎಲ್ಲ ತರ ಸೈಜಸ್ ಇದೆ. ಇದೇನು ಗಣೇಶ ಬಂದಿದೆ? ಇದು ಮೇಲೆ ಗಣೇಶ ಇದೆ, ದೀಪದ ಮೇಲೆ ಗಣೇಶ ಬಂದಿದೆ. ಚೆನ್ನಾಗಿದೆ. ಇದೇ ತರದ್ದು ಇದು ದಶಾವತಾರ ವಾಲ್ ಪ್ಲೇಟ್. ಓಕೆ, ಇದೇ ತರ ನೋಡಿ, ಈ ಗಂಟೆಗಳು ಇದೆ ಸೈಜಸ್. ಮತ್ತೆ ಇದು ದೀಪ ಇದೆ ನೋಡಿ ಸುತ್ತ. ಸೊ ಎಲ್ಲ ಹ್ಯಾಂಗಿಂಗ್ ದೀಪಗಳು ಬರುತ್ತೆ. ದೀಪಗಳು ಇದೆ, ಅದು ನೋಡಿ ಮೇಲೆಗಡೆ ಸ್ಟೋನ್ ವರ್ಕ್ ಐಟಮ್, ಫ್ಯಾನ್ಸಿ ಐಟಮ್, ರಾಧಾಕೃಷ್ಣ ಅಂತೆಲ್ಲ ಇದೆ. ಆಮೇಲೆ ನೋಡಿ ಆ ಕಡೆ ಎಲ್ಲ ವಿನ್ಗೆ ಇದೆ, ತಾಮ್ರದ. ಈಗ ವರಮಹಾಲಕ್ಷ್ಮಿಗೆ ಇಡೋದು ಎಲ್ಲ ವೇಟ್ ಲೆಕ್ಕನ ಪೀಸ್ ಲೆಕ್ಕನ? ಪೀಸ್ ಲೆಕ್ಕ. ಅವೆಲ್ಲ ತಾಮ್ರದ ವಿನ್ಗೆ ಪೀಸ್ ಲೆಕ್ಕ ಬರುತ್ತೆ. ಓಕೆ, ರಾಮಸೆಟ್ ಇದೆ ನೋಡಿ ಮೇಲೆಗಡೆ, ಚೆನ್ನಾಗಿರೋದು. ಓಕೆ, ಇದೆ ಶಿವ ಪರಿವಾರ, ತುಂಬಾ ಐಟಮ್ಸ್ ಈ ತರ ಇದೆ. ಅಂಡ್ ಗೋಡೌನ್ ಅಲ್ಲಿ ಇನ್ನ ಕಲೆಕ್ಷನ್ ಇರುತ್ತೆ. ಸೊ ಗೋಡೌನ್ ಅಲ್ಲಿ ಹೋಗಿ ಕೂಡ ನೋಡಿ ತಗೋಬಹುದು. ಸೊ ಇತ್ತಾಳೆಯಲ್ಲಿ ಏನೇ ಐಟಮ್ಸ್ ಬೇಕಾಗಿದ್ರು ಕೂಡ ಪೂಜಾ ಹ್ಯಾಂಡಿಕ್ರಾಫ್ಟ್ ಗೆ ವಿಸಿಟ್ ಮಾಡಬಹುದು ನೋಡಿ. ಇದು ಜೋಲಾಲ್ ಚೈನಾ, ಇದು ಮಾಡೆಲ್ಸ್ ಬರುತ್ತೆ. ಇದರಲ್ಲಿ ಇದು ಒಂದೊಂದು ಪೀಸ್ ಹಾಕಿರೋದು ಸುಮ್ಮನೆ ಉಯ್ಯಾಲೆಗೆ. ಹೌದು, ಮನೆಯಲ್ಲಿ ಉಯ್ಯಾಲೆ ಹಾಕ್ತಾರಲ್ಲ ಅದೇ ತರ ಮಾಡೆಲ್ಸ್ ಬರುತ್ತೆ. ಓಕೆ, ದೊಡ್ಡ ಸೈಜ್ ಅಲ್ಲಿ. ದೊಡ್ಡ ಸೈಜ್ ಅಲ್ಲಿ. ಓಕೆ, ಚಿಕ್ಕ ಸೈಜ್ ಅಲ್ಲಿ ನೋಡಿದೀವಿ, ಇದು ದೊಡ್ಡ ಸೈಜ್ ಅಲ್ಲಿ ಬರುತ್ತೆ ನೋಡಿ. ಸೈಜ್ ಇದೆ. ಇದು ಬಂದು ಹಿಂದುಗಡೆ ನೋಡಿ ಬಾಲಾಜಿ ಬರುತ್ತೆ ನೋಡಿ, ಬಾಲಾಜಿ ಮತ್ತೆ ರಾಧಾಕೃಷ್ಣ ಇದೆ.